ಹಲೋ ಎವ್ರಿವನ್, ಇದು ಟ್ಯೂಸ್ಡೇ ಮಿನಿ ವ್ಲಾಗ್. ಇವತ್ತಂತೂ ಸಖತ್ ಚಳಿ ಇತ್ತು. ಇನ್ನೂ 3 ಡೇಸ್ ಹೀಗೆ ಇರುತ್ತೆ ಅಂತ ಹೇಳ್ತಿದ್ರು ನಮ್ಮ ಮನೇಲಿ. ಯೂಶ್ವಲಿ ನನಗೆ ಕಾಫಿ ಅಂದರೆ ತುಂಬ ಇಷ್ಟ ಟೀಗಿಂತ. ಬಟ್ ಕಾಫಿ ಪೌಡ್ರ್ ಮನೆಯಲ್ಲಿ ಇಟ್ಕೊಂಡಿರಲಿಲ್ಲ, ಜಾಸ್ತಿ ಕುಡಿತೀನಿ ಅಂತ ಹೇಳ್ಬಿಟ್ಟು ಬೇಕು ಅಂತಲೇ ತರಿಸಿರ್ಲಿಲ್ಲ. ಸೊ ಕಾಫಿ ಮಾಡ್ಕೊಂಡು ಕುಡಿತಾ ಫೋನ್ ನೋಡ್ತಿದ್ದೆ. ಯಾವುದೋ ಒಂದು ರಿಸರ್ಚ್ ಪ್ರಕಾರ ಹೆಣ್ಮಕ್ಳಿಗೆ ಮನೆಯೇ ಒಂದು ಅಪಾಯಕಾರಿ ಸ್ಥಳ ಅಂತ ಓದಿದೆ. ಅದು ನಿಜ ಅಂತ ಅನಿಸ್ತು. ಯಾಕಂದರೆ ಆಗ್ತಾನೆ ನನಗೆ ನನ್ನ ಫ್ರೆಂಡ್ ಒಬ್ಬರು ಎಷ್ಟು ಕೆಲಸ ಅಂತ ಮಾಡೋದಪ್ಪ, ಮಾಡಿ ಮಾಡಿ ಸಾಕಾಗುತ್ತೆ, ಆದ್ರೂ ರೆಕಗ್ನೈಜೇಷನ್ ಇರಲ್ಲ ಅಂತ ಅಂತಿದ್ಲು. ಅದಕ್ಕೆ ನಾನಂದೆ, ರೆಕಗ್ನಿಷನ್ ಎಲ್ಲ ಎಕ್ಸ್ಪೆಕ್ಟ್ ಮಾಡಬಾರ್ದು, ನಮಗೆ ಹರ್ಟ್ ಆಗುತ್ತೆ. ಯಾಕಂದರೆ ನಾವು ನಮ್ಮ ಫ್ಯಾಮ್ಲಿಗೋಸ್ಕರ, ನಮ್ಮ ಮಕ್ಳಿಗೋಸ್ಕರನೇ ಅಲ್ವಾ ಎಲ್ಲ ಮಾಡೋದು. ಹಾಗಾಗಿ ನಾವು ರೆಕಗ್ನಿಷನ್ ಎಕ್ಸ್ಪೆಕ್ಟ್ ಮಾಡಬಾರ್ದು ಅಂತಂದೆ. ಅದಕ್ಕೆ ಅವರಂದರು, ಅಪ್ರಿಷಿಯೇಷನ್ ಬೇಡ, ಅಟ್ಲೀಸ್ಟ್ ಅವ್ರು ಏನೂ ಅಂದೇ ಇದ್ದರೆ ಸಾಕು ಅಂತ ಅಂತಿದ್ಲು. ಬಟ್ ಇಟ್ಸ್ ಆಲ್ ಬಿಕಾಸ್ ಆಫ್ ನಾವು ಮನೇಲಿರೋದಕ್ಕೆ ಮತ್ತು ಡಿಪೆಂಡೆಂಟ್ ಆಗಿರೋದಕ್ಕೆ ನಮಗೆ ಸಣ್ಣ ಸಣ್ಣ ವಿಷಯಕ್ಕೂ ನಮಗೆ ಹರ್ಟ್ ಆಗ್ತಿರತ್ತೆ ಅಂತ ಅನಿಸ್ತು.